ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಕದ್ರಿ ಪಾರ್ಕಲ್ಲಿ ಫಲಪುಷ್ಪ ಪ್ರದರ್ಶನ ಇವತ್ತು ನಾಳೆ 2 ದಿನ ಉಂಟು. ಹಾಗೆ ಇವತ್ತು ಸಂಡೇ ಅಲ್ವಾ, ಹಾಗೆ ಹೋಗುವ ಅಂತೇಳಿ ನಾವು ಈಗ ಹೋಗ್ತಾ ಇದ್ದೇವೆ. ನಮಗೆ ಬೇರೆ ಮಂಗಳೂರಿಗೆ ಹೋಗ್ಲಿಕ್ಕಿತ್ತು, ಇವತ್ತು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು, ಹಾಗಾಗಿ ಅಲ್ಲಿಗೂ ಹೋಗಿ ಬರುವ ಅಂತೇಳಿ ಹೋಗ್ತಾ ಇದ್ದೇವೆ. ಅಲ್ಲಿ ಕಾಣೋ ಬಾಯ್ ನೋಡಿ, ಇದು ನಮ್ಮ ತಲಪಾಡಿ ಟಾಲ್. ಆ ಕಡೆ ಬೈಕ್ ಹೋಗ್ತಾ ಉಂಟು ನೋಡಿ. ಮಂಗಳೂರು ಕದ್ರಿ ಪಾರ್ಕಿಗೆ ಮುಟ್ಟಿತ್ತು. ಇಲ್ಲಿ ಟಿಕೆಟ್ ತೆಗಿಬೇಕು ಒಳಗೆ ಹೋಗ್ಬೇಕಾದ್ರೆ. ಇವತ್ತು ಸಂಡೇ ಆದ ಕಾರಣ ತುಂಬ ರಶ್ ಉಂಟು ನೋಡಿ. ಹೂವಿನ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ, ಬೇರೆ ಬೇರೆ ಥರದ ಹೂವಿನ ಗಿಡವನ್ನೆಲ್ಲ ಇಟ್ಟಿದ್ದಾರೆ, ನೋಡ್ಬೋದು. ಯಾವುದು ಪುಷ್ಪವು? ಗುಲಾಬ್. ಇದು ಯಾವ ಕಲರು? ಗ್ರೀನಾ? ಚಂದ ಉಂಟಲ್ಲ. ಇದು ಒಳ್ಳೆ ಎಲ್ಲ ಕಲರ್ ಬೇರೆ. ಇದು ಬಣ್ಣ ಹಾಕಿದ ಹಾಗೆ ಉಂಟಲ್ಲ, ಬಣ್ಣ ಹಾಕಿದಾಗೆ ಅದು ಸೈಡಿಗೆ ಒಂದು ಡಬಲ್ ಕಲರ್ ಅದರಲ್ಲಿ ಎಲ್ಲೋ ಉಂಟಾಗ, ಎಲ್ಲೋ ಬೇರೆ, ಅದು ಎಲ್ಲೋ ಅದೇ ಟೈಪ್. ಇದು ವೈಟ್, ಅದು ಎಲ್ಲೋ. ಇದೆಂತಕ್ಕೂ ಯಾಕೆ ಬೇಡ? ಚಂದ ಅಲ್ಲ ಕಲರ್. ಇಲ್ಲಿ ಸೇವಂತಿಗೆ ದಾಸವಾಳ ಬೇಕಾ? ಗೊಬ್ಬರ ಬೇಕಾ? ಗೊಬ್ಬರ ಬೇಕಾ? ಬೇಡ. ಇದೆಂತ ಸಗಣಿ ಗೊಬ್ಬರ? ಇಲ್ಲ. ಕೋಳಿ ಬಿಟ್ಟ ನೋಡಿ. ಇಲ್ಲಿ ಹಣ್ಣುಗಳ ಗಿಡ ಬೇಕಾದರೆ ಸಿಗ್ತದೆ, ಎಲ್ಲ ರೀತಿಯ ಹಣ್ಣುಗಳ ಗಿಡ ಸಹ ಇಲ್ಲಿ ಉಂಟು ನೋಡಿ. ಈ ಗಿಡದ ಹೂವೆಲ್ಲ ಎಷ್ಟು ಚಂದ ಉಂಟು ನೋಡಿ. ಈ ಗಿಡಕ್ಕೆ ಕೇಳಿದರೆ ಒಂದು ಪಾಟಿಗೆ 1500 ರೂಪಾಯಿ ಹೇಳಿದರು. ಹಾಗೆ ನಮಗೆ ಬೇಡ ಅಂತೇಳಿ ನಾವು ಬಿಟ್ಟು ಬಂದ್ವಿ ನೋಡಿ. ಭಾರಿ ಚಂದ ಉಂಟು ನೋಡಲಿಕ್ಕೆ. ನೋಡಿ, ಇಲ್ಲಿ ಹೂವಿನ ಬೀಜ, ಗೆಡ್ಡೆ ಎಲ್ಲ ಇಟ್ಟಿದ್ರು ನೋಡ್ಬೋದು. ಹಾಗೆ ಈಟುಗಳೆಲ್ಲ ನೋಡಿ, ಬಸಳೆ ಮತ್ತು ಬೆಂಡೆಕಾಯಿ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಬೇಕಾದರೆ ನಮಗೆ ತಗೊಳ್ಬೋದು. ಬಸಳೆ ಬೆಂಡೆ ಎಲ್ಲ ಭಾರಿ ಚೆನ್ನಾಗಿತ್ತು.
ನೋಡಿ ಇಲ್ಲಿ ಒಂದೇ ಮಾತರ ಟ್ರೈನನ್ನು ಭಾರಿ ಚೆನ್ನಾಗಿ ಹೂವಿನಲ್ಲಿ ಅಲಂಕಾರ ಮಾಡಿಟ್ಟಿದ್ದಾರೆ ನೋಡಿ, ಭಾರಿ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.